ಸ್ನೇಹಿತರೆ ನಮಸ್ಕಾರ. ನನಗೆ ಮೊನ್ನೆ ಒಬ್ರು ಕ್ಲೈಂಟ್ ಬಂದಿದ್ರು. ಏನು ಅಂತ ತಮಗೆ ಗೊತ್ತಿದೆ. ಒಂದು ವಿಡಿಯೋ ಕೂಡ ನಮ್ಮ ನ್ಯಾಯ ಮಾಧ್ಯಮದ ಚಾನಲಲ್ಲಿ ಒಂದು ಪ್ರಸಾರ ಆಯಿತು. ಏನು ಅಂದ್ರೆ, ಒಬ್ಬ ಮಹಿಳೆ ಅವಳು ತನ್ನ ಕಷ್ಟವನ್ನ ಹೇಳ್ಕೊಂಡು ಒಬ್ಬ ಪಂಡಿತನಿಗೆ ಅಂದ್ರೆ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವು ಅಸಹಾಯಕರು, ಅಮಾಯಕರು, ದುರ್ಬಲ ಮನಸ್ಥಿತಿ ಇರ್ತಕ್ಕಂಥವ್ರು, ಬಡತನದಲ್ಲಿರ್ತಕ್ಕಂಥವ್ರು, ಸೊ ಇಂಥವರನ್ನ ಬಂಡವಾಳ ಮಾಡಿಕೊಂಡು ಒಂದು ಇನ್ಸ್ಟಾಗ್ರಾಮ್ಗಳಲ್ಲಿ ಅಥವಾ ಫೇಸ್ಬುಕ್ಗಳಲ್ಲಿ ನಿಮ್ಮ ಸಮಸ್ಯೆಗಳನ್ನ ಕೇವಲ 10 ನಿಮಿಷದಲ್ಲಿ ಬಗೆಹರಿಸ್ಕೊಡ್ತೇವೆ. ನಿಮಗೆ ಯಾವುದೇ ಜಾಬ್ ಆಗಿರಬಹುದು ಅಥವಾ ದಾಂಪತ್ಯ ಕಲಹ ಆಗಿರ್ಬೋದು, ಪ್ರೀತಿ ಪ್ರೇಮದ ವಿಚಾರದಲ್ಲಾಗಿರ್ಬೋದು, ಕೋರ್ಟ್ ಕೇಸ್ಗಳು ವಿಚಾರದಲ್ಲಾಗಿರ್ಬೋದು. ಸೊ ಯಾವುದೇ ಸಮಸ್ಯೆಗೆ ನಾವು ಸಂಪೂರ್ಣವಾಗಿ 100% ಪರಿಹಾರವನ್ನ ನಿಮಗೆ ಕೊಡಿಸ್ತೀವಿ ಅಂತ ಹೇಳಿ ಆ, ಅವರಿಗೆ ವಾಗ್ದಾನವನ್ನು ಮಾಡಿರ್ತಾರೆ. ಸೊ ಈ ಸಂಬಂಧವಾಗಿ ಆ ಮಹಿಳೆ ಅವರ ಒಂದು ವಿಡಿಯೋವನ್ನ ನೋಡಿಕೊಂಡು ಅವರಿಗೆ ಆ ಡಿಸ್ಪ್ಲೇನಲ್ಲಿ ಬರ್ತಕ್ಕಂಥ ಫೋನ್ ನಂಬರ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ತನ್ನ ಕಷ್ಟವನ್ನೆಲ್ಲ ಹೇಳ್ಕೊಂಡು ಅವರಿಗೆ ಇಲ್ಲ ಸಲ್ಲದ ಒಂದು ಆಮಿಷವನ್ನು ಒಡ್ಡಿ 1,80,000 ಖರ್ಚಾಗುತ್ತೆ, 50,000 ಅಡ್ವಾನ್ಸ್ ಹಾಕಬೇಕು ಅಂತ ಹೇಳಿ ಕೇಳಿರ್ತಾರೆ. ಸೊ ಈ ಮಹಿಳೆ ನನಗೆ ಅಷ್ಟೊಂದು ಆಗಲ್ಲ ಅಂತೇಳಿ ಕೆಲವರ ಹತ್ರ ಸಾಲ ಸೂಲ ಮಾಡಿ ಹಂತ ಹಂತವಾಗಿ ಸುಮಾರು 45,000 ಅವ್ರಿಗೆ ಕಳಿಸಿರ್ತಾರೆ ಥ್ರೂ ಫೋನ್ ಪೇ ಮೂಲಕ. ಆನಂತರ ಅವರು ಒಂದ್ ಕಡೆ ಸಾಲ ಉಳಿದಿದ್ದ ಅಮೌಂಟ್ ಅನ್ನು ಕಟ್ಲಿಕ್ಕೂ ಆಗ್ತಾ ಇರ್ಲಿಲ್ಲ. ಜೊತೆಗೆ ಇವರ ಒಂದು ಸಮಸ್ಯೆನೂ ಕೂಡ ಬಗೆಹರಿಸ್ಲಿಕ್ಕೆ ಆಗ್ಲಿಲ್ಲ. ಆನಂತರ ಅವ್ರು ನನಗೆ ಫೋನ್ ಮಾಡ್ತಾರೆ. ತುಂಬಾ ನನಗೆ ಈ ತರ ಆಗ್ಬಿಟ್ಟಿದೆ, ಮೋಸ ಆಗಿದೆ. ಅವರು ಉಳಿದಿದ್ದ ದುಡ್ಡು ಕೊಡಬೇಕು, ಕೊಟ್ಟಿಲ್ಲ ಅಂದ್ರೆ ನಾವು ನಿಮ್ಗೆ ಉಲ್ಟಾ ಮಾಡ್ಬಿಡ್ತೀವಿ ಪೂಜೆ. ಅಂದ್ರೆ ನಿಮ್ಮ ಮನೆಗೆ ಯಾವ್ದಾದ್ರು ಒಂದು ಕುಟುಂಬದ ಸದಸ್ಯರನ್ನ ಸಾವಿಗೆ ಕಾರಣ ಆಗ್ತೀರಾ, ಉದ್ದೇಶಪೂರ್ವಕವಾಗಿ ನಿಮ್ಗೆ ಕೆಡುಕನ್ನ ಬಯಸ್ತೀವಿ ಪೂಜೆಯನ್ನ ಮಾಡಿ, ನಮ್ಗೆ ಒಳ್ಳೇದ್ ಮಾಡೋದು ಗೊತ್ತು, ಕೆಟ್ಟದ್ ಮಾಡೋದು ಗೊತ್ತು ಅಂತ ಹೇಳಿ ಅವ್ರಿಗೆ ಎದುರಿಸಿ ದುಡ್ಡು ಕೇಳೋದಕ್ಕೆ ನೋಡಿರ್ತಾರೆ. ಸೊ ನಾವೇನ್ ಮಾಡ್ತೀವಿ, ಆ ಮಹಿಳೆ ನಮ್ಮ ಹತ್ರ ಬಂದಾಗ ನಾವೊಂದು ಪೊಲೀಸ್ ಕಂಪ್ಲೇಂಟ್ ರೆಡಿ ಮಾಡ್ಕೊಡ್ತೀವಿ. ಏನೋ 10 ನಿಮಿಷದಲ್ಲಿ ನಾವು ನಿಮ್ಗೆ ಪರಿಹಾರ ಮಾಡ್ಕೊಡ್ತೀವಿ ಅಂತ ಹೇಳಿ ಸುಮಾರು ಒಂದು ವಾರದಿಂದನೂ ಕೂಡ ಅವ್ರಿಗೆ ಸತಾಯಿಸಿ ಅವ್ರಿಗೆ ತೊಂದರೆ ಕೊಡ್ತಿರ್ತಕ್ಕಂಥ ಆ ಮಂತ್ರವಾದಿಗೆ ಕೇವಲ 10 ನಿಮಿಷದಲ್ಲಿ ಆ ದುಡ್ಡನ್ನ ವಾಪಸ್ ಕೊಡುವಂತ ಕೆಲಸವನ್ನ ನಮ್ಮ ನ್ಯಾಯ ಮಾಧ್ಯಮ ತಂಡ ಮಾಡುತ್ತೆ. ಸೊ ಅದರಿಂದ ನಾನು ಹೇಳೋದೇನಂದ್ರೆ, ಈ ಯಾವುದೇ ಜ್ಯೋತಿಷ್ಯ ಆಗಿರ್ಬೋದು, ಈ ಧಾರ್ಮಿಕ ಆಚರಣೆಗಳ ಹೆಸರಲ್ಲಿ, ದೇವರ ಹೆಸರಲ್ಲಿ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಯನ್ನು ಹೊಂದಿರತಕ್ಕಂಥ ಈ ಮಂತ್ರವಾದಿಗಳಾಗಿರ್ಬೋದು, ಜ್ಯೋತಿಷಿಗಳಾಗಿರ್ಬೋದು, ವೇಷಧಾರಿ ಸ್ವಾಮೀಜಿಗಳಾಗಿರ್ಬೋದು ಅಥವಾ ಬಾಬಾಗಳಾಗಿರ್ಬೋದು, ಈ ತರದ ಒಂದು ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಒಂದು ಒಂದು ದಂಧೆಯ ರೂಪದಲ್ಲಿ ಅವರು ಜನಗಳನ್ನ ಕೊಳ್ಳೆ ಹೊಡೆಯತಕ್ಕಂಥ, ಈ ಸಮಾಜದಲ್ಲಿ ಸ್ನೇಹ ಸಮಯ ಸಂಬಂಧಗಳನ್ನ ಹಾಳು ಮಾಡಿಕೊಂಡು ಅವರಿಂದ ಸಮಸ್ಯೆಗಳ ಮೇಲೆ ಮತ್ತೊಂದು ಸಮಸ್ಯೆಯನ್ನ ಉದ್ಭವ ಆಗುವಂತ ರೀತಿಯಲ್ಲಿ ಅವರು ಮಾಡ್ತಾ ಇದ್ದಾರೆ. ಈ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇದ್ದಾರೆ. ಕಷ್ಟಪಟ್ಟು ದುಡಿದು ತಗೊಂಡೋಗಿ ಅವರಿಗೆ ಆ ದುಡ್ಡನ್ನ ಕೊಟ್ಟು ಇವರು ಜೀವನನ ಹಾಳು ಮಾಡ್ಕೋತಾ ಇದ್ದಾರೆ. ಸೊ ಅದರಿಂದ ಯಾವುದೇ ರೀತಿಯ ಮಾಟ ಮಂತ್ರ ವಶೀಕರಣ ಎಲ್ಲವೂ ಕೂಡ ಸುಳ್ಳು. ಇವರು ಬದುಕಕ್ಕೋಸ್ಕರ ಇಂತಹ ಒಂದು ಚಾಳಿಗೆ ಅವ್ರು ಇಳಿದಿದ್ದಾರೆ. ಸೊ ಅಂತ ಒಂದು ಆ ರೀತಿ ಮಾಟ ಮಂತ್ರದಿಂದ ಎಲ್ಲ ಆಗುತ್ತೆ, ಪೂಜೆಯಿಂದ ಎಲ್ಲ ಆಗುತ್ತೆ, ಅವ್ರು ಹೇಳೋ ರೀತಿಯಲ್ಲಿ ಆಗುತ್ತೆ ಅನ್ನೋದಾದ್ರೆ ಕೋರ್ಟು ಕಚೇರಿ ಏನಕ್ಕೆ ಬೇಕಾಗಿದೆ, ಹಾಸ್ಪಿಟಲ್ಗಳಿಗೆ ಏನಕ್ಕೆ ಬೇಕಾಗಿದೆ? ಇವತ್ತು ಮಕ್ಕಳೆಲ್ಲ ಇಷ್ಟೊಂದು ಕಷ್ಟಪಟ್ಟು ಓದ್ತಾ ಇದಾರಲ್ಲ, ಅವ್ರಿಗೆಲ್ಲ ಆರಾಮಾಗಿ ಈ ತರ ಯಾವ್ದೋ ಒಂದು ಪೂಜೆ ಮಾಡ್ಕೊಂಡು ಆರಾಮಾಗಿ ಪಾಸ್ ಮಾಡ್ಬೋದಿತ್ತಲ್ಲ. ಕೆಲ್ಸಕ್ಕೋಸ್ಕರ ಇವತ್ತು ಎಷ್ಟೋ ನಿರುದ್ಯೋಗ ಸಮಸ್ಯೆ ಉದ್ಭವ ಆಗಿದೆ. ಬೇಡ, ಅದೆಲ್ಲ ಬಿಡಿ. ಇವತ್ತು ಧರ್ಮಸ್ಥಳದ ವಿಚಾರದಲ್ಲಿ ಎಷ್ಟು ಹೋರಾಟಗಳಾಗ್ತಾ ಇದೆ. ಒಂದು ಸೌಜನ್ಯ ಅಂತಕ್ಕಂಥ ಒಂದು ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರ ಎಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಮಂಜುನಾಥ ಸ್ವಾಮಿಯೇ ಇದ್ರೂ ಸಹಿತ ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂತಂದ್ರೆ, ಸೊ ಅದ್ರಿಂದ ನಾನು ಇವತ್ತು ಏನ್ ಹೇಳಿಕ್ ಬಯಸ್ತೀನಿ ಅಂದ್ರೆ, ಯಾರಾದ್ರೂ ಈ ತರದ ಒಂದು ಆ ದಂಧೆಗೆ ಅಥವಾ ಈ ತರ ಒಂದು ಮಾಟ ಮಂತ್ರ ವಶೀಕರಣ ಅಂತೇಳಿ ನಂಬಿ ಅವ್ರಿಗೆ ದುಡ್ಡನ್ನ ಕೊಟ್ಟು ತಮ್ಮ ಜೀವ ಮತ್ತು ಜೀವನವನ್ನ ಕಳೆದುಕೊಳ್ಳುವಂತಹ ಯಾರೇ ಆಗಿರಲಿ ನಮ್ಮನ್ನ ಸಂಪರ್ಕಿಸಿ. ಇಲ್ಲ ಅಂದ್ರೆ ತಕ್ಷಣವೇ ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಯಾಕೆಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೀನಿ, ಈ ತರದ ಒಂದು ಹೆಣ್ಣು ಮಗು ನಮ್ಮ ಹತ್ರ ಬಂದಿದೆ. ನಾವು ಇಮಿಡಿಯೇಟ್ ಏನೋ 10 ಸೆಕೆಂಡಲ್ಲಿ ಅಥವಾ 10 ನಿಮಿಷದಲ್ಲಿ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಡ್ತೀನಿ ಅಂತೇಳಿ ವಾರವೆಲ್ಲ ತಿಂಗಳೆಲ್ಲ ಅವ್ರಿಗೆ ಕಷ್ಟವನ್ನ ಕೊಟ್ಟು ಸತಾಯಿಸ್ತಾ ಇದ್ದ. ನಾವು ಕೇವಲ 10 ನಿಮಿಷದಲ್ಲಿ ಆ ವ್ಯಕ್ತಿ ಏನು ಹಣವನ್ನು ಪಡೆದಿದ್ದ ಅಷ್ಟು ಹಣವನ್ನ ನಾವು ವಾಪಸ್ ಕೊಡಿಸಿದ್ದೇವೆ. ಅಂದ್ರೆ ಏನೂ ಕೂಡ ಅವರಿಂದ ಪರಿಹಾರ ಸಿಗಲ್ಲ. ಸುಮ್ನೆ ಇದು ಜನರಿಂದ ದುಡ್ಡನ್ನ ವಸೂಲಿ ಮಾಡ್ತಕ್ಕಂಥ ಒಂದು ದಂಧೆ. ಆದ್ರೆ ದಯವಿಟ್ಟು ಹೇಳ್ತೀನಿ ಸಾರ್ವಜನಿಕರಿಗೆ, ಈ ತರದ ಒಂದು ಮಾಟ ಮಂತ್ರ ವಶೀಕರಣ ನಂಬೇಡಿ. ನಿಮ್ಮನ್ನ ನೀವು ನಂಬಿ ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟಕ್ಕೆ ಮಾತ್ರ ನೀವು ಜೀವನ ಮಾಡಿ. ಅದು ಬಿಟ್ಟು ಸಮಸ್ಯೆಗಳು ಎಲ್ಲರಿಗೂ ಬರ್ತಕ್ಕಂಥ, ಯಾರಿಗೂ ಬರಲ್ಲ. ಸಮಸ್ಯೆ ಇಲ್ಲದೆ ಇರತಕ್ಕಂಥ ವ್ಯಕ್ತಿನೇ ಇಲ್ಲ. ಅವನು ಬಡವಾಗಿರ್ಲಿ, ಶ್ರೀಮಂತ ಆಗಿರ್ಲಿ, ಅಥವಾ ಅವನು ಯಾವುದೇ ಪರಿಸ್ಥಿತಿ ಇರಲಿ,
ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳಿದ್ದಿದ್ದೆ. ಸೊ ಅದನ್ನ ಬಂಡವಾಳ ಮಾಡಿಕೊಂಡು ಇಂತಹ ಕೆಲವು ಪಟ್ಟಭದ್ರ ಹಿತಾಸಕ್ತಿಯಿಂದ ಇರ್ತಕ್ಕಂಥ ಜನಗಳು ಕಾಯ್ತಾ ಇರ್ತಾರೆ, ವಂಚಾಗ್ತಾ ಇರ್ತಾರೆ. ನಿಮ್ಮ ಸಮಯ, ಸಂಬಂಧಗಳನ್ನ, ಸ್ನೇಹವನ್ನ ಹಾಳು ಮಾಡ್ಕೊಂಡು, ಹಣವನ್ನ ಹಾಳು ಮಾಡ್ಕೊಂಡು, ಆ, ನಿಮ್ಮ ಯಾವಾಗಲೂ ಸದಾ ಕಲ್ಪನಾ ಲೋಕದಲ್ಲಿ ಬದುಕುವಂತಹ ಒಂದು ವ್ಯವಸ್ಥೆಯನ್ನ ಅವರು ನಿಮಗೆ ತೋರಿಸ್ಕೊಡ್ತಾರೆ. ಇವತ್ತೆಷ್ಟೋ ಜನ ಈ ತರದ ಒಂದು ಜನಗಳಿಗೆ ಅನ್ಯಾಯ ಆದ್ರೂ ಕೂಡ ಯಾರು ಕೂಡ ಇವತ್ತು ಪ್ರಶ್ನೆ ಮಾಡ್ತಾ ಇಲ್ಲ. ಯಾಕೆಂದ್ರೆ ಎಲ್ಲಿ ನಮಗೆ ಉಲ್ಟಾ ಮಾಡ್ಬಿಡ್ತಾರೋ ಅನ್ನುವಂಥ ಭಯದಲ್ಲಿ ಇವತ್ತೆಷ್ಟೋ ಜನ ಅಂತವ್ರ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಸೊ ದಯವಿಟ್ಟು ನಾನು ಹೇಳ್ತೀನಿ, ಅಂತ ಒಂದು ಯಾವುದೇ ಸಮಸ್ಯೆಗೆ ನೀವು ಸಿಲುಕಾಕೊಂಡು ನಮ್ಮನ್ನ ಸಂಪರ್ಕಿಸಿ. ನಾವು ನಿಮ್ಗೆಲ್ಲಾ ರೀತಿಯ ಸಹಾಯವನ್ನ ನಾವು ಮಾಡ್ತೇವೆ. ಅದೆಂಥ ಮಂತ್ರವಾದಿ ಆಗಿರ್ಲಿ, ಅದೆಂಥ ಒಂದು ಮಾಟ ಮಂತ್ರ ಮಾಡ್ತಕ್ಕಂಥ ಎಂಥವರೇ ಆಗಿರ್ಲಿ, ನಾವು ಕಾನೂನಾತ್ಮಕವಾದಂತಹ ಒಂದು ಪರಿಹಾರನ ಕಂಡುಕೊಳ್ಳೋದಕ್ಕೆ ನಾವು ಸಿದ್ಧರಿದ್ದೀವಿ. ನಮ್ಮ ಜೊತೆ ನೀವು ಕೈ ಜೋಡಿಸಿ ಏನೇ ಸಮಸ್ಯೆಗಳಿದ್ರೂ ನಮ್ಮನ್ನ ಸಂಪರ್ಕಿಸಿ. ಸೊ ಇಂತಹ ಒಂದು ವಿಚಾರಗಳಿಗೆ ನಮ್ಮ ನ್ಯಾಯ ಮಾಧ್ಯಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ನಮಸ್ಕಾರ.